ರಾಜೇಶ್ ಎಂಬ ಒಂದು ಬಡವ ರೈತ ಬಡತನದಿಂದ ಬೇಸತ್ತು ಬಾವಿಗೆ ಬಿದ್ದು ಪ್ರಾಣ ಬಿಡಬೇಕು ಅಂತ ಯೋಚಿಸುತ್ತಿದ್ದಾನೆ. ಈ ಬಡತನ ನನಗೆ ಬಹಳ ದುಃಖ ಕೊಟ್ಟಿದೆ. ನಾನಿನ್ನು ಬದುಕುವುದಿಲ್ಲ. ಇವತ್ತು ನಾನು ಆ ಬಾವಿಗೆ ಹಾರಿ ನನ್ನ ಜೀವನ್ನೇ ತೆಗೆದುಕೊಳ್ತೇನೆ. ಬಡವನಾಗಿದ್ದ ರಾಜೇಶ್ ಸಾಯಬೇಕು ಅಂತ ಬಾವಿಗೆ ಹಾರು ಬಿಡ್ತಾನೆ. ಕೊನೆಗೂ ರಾಜೇಶ್ಗೆ ಸಾಯುವಂತದ್ದು ಏನಾಗಿತ್ತು? ರಾಜೇಶ್ ತನ್ನ ಪ್ರಾಣ ಬಿಡುವ ಕಾರಣ ಏನು? ಬಾವಿಗೆ ಬಿದ್ದಾದ್ಮೇಲೆ ರಾಜೇಶ್ನ ಮೃತ್ಯು ಆಯ್ತು ಇಲ್ವೋ? ಇದನ್ನೆಲ್ಲ ತಿಳಿಯೋದಕ್ಕೆ ನಾವು ರಾಜೇಶ್ನ ಜೀವನದ ಬಗ್ಗೆ ತಿಳಿದುಕೊಳ್ಳಬೇಕು. ನಾಳೆ ಸ್ಕೂಲ್ನ ಫೀಸ್ ಕೊಡಬೇಕು. ದುಡ್ಡಿನ ವ್ಯವಸ್ಥೆ ಆಯ್ತಾ? ಒಂದ್ ವೇಳೆ ನಾವು ಫೀಸ್ ಕಟ್ಟದಿದ್ರೆ ಆ ಸ್ಕೂಲ್ನವರು ನಮ್ಮ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಕೂರೋಕೆ ಬಿಡೋದಿಲ್ಲ. ನಾನು ನನ್ನ ದೋಸ್ತಿಯವರಿಂದ ಸಾಲ ಕೇಳಿದ್ದೇನೆ, ಆದರೆ ಯಾರೂ ಕೊಡಲಿಲ್ಲ. ಇಷ್ಟಕ್ಕೂ ನನ್ನ ಮಾಲಕರ ಹತ್ರ ನಾನು ಮುಂಗಡ ಹಣವೂ ಕೇಳಿದ್ದೇನೆ, ಮಾಲಕರೂ ಇಲ್ಲ ಹೇಳಿದರು. ನಿಮ್ಮ ಸ್ನೇಹಿತರು ನಿಮ್ಮ ಕಷ್ಟದಲ್ಲಿ ಸಹಾಯ ಮಾಡದಿದ್ರೆ ಅವರ ಪ್ರಯೋಜನ ಏನು? ನಿಮ್ಗೆ ಸರಿಯಾಗಿ ಸಂಬಳ ಕೊಡದಿದ್ರೆ ನೀವು ಆ ಜಾಗದಲ್ಲಿ ಯಾಕೆ ಕೆಲಸ ಮಾಡುತ್ತಿದ್ದೀರಾ? ಈ ಊರಿನಲ್ಲಿ ಒಂದೇ ಕಾರ್ಖಾನೆ ಇರೋದು, ಅದರಲ್ಲೂ ನನಗೆ ಬಹಳ ಕಷ್ಟದಲ್ಲಿ ಕೆಲಸ ಸಿಕ್ಕಿದೆ. ನೀನು ಹೇಳೋದು ಅದನ್ನು ನಾನು ಕಳೆದುಕೊಳ್ಬೇಕು? ಇಷ್ಟು ಕಡಿಮೆ ಸಂಬಳದಲ್ಲಿ ತುಂಬಾ ಕಷ್ಟದಲ್ಲಿ ಜೀವನ ನಡೀತಾ ಇದೆ. ಹೀಗೆ ನಡೀತಿದ್ರೆ ನಾವು ಸ್ಕೂಲ್ನ ಫೀಸ್ ಹೇಗೆ ಕೊಡುವುದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ನೀನೇ ಹೇಳು, ನಾನೇನು ಮಾಡುದು? ನಾಳೆವರೆಗೆ ನಾವು ಸ್ಕೂಲ್ನ ಫೀಸ್ ಕಟ್ಟದಿದ್ರೆ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋದ್ ಬಂದ್ ಮಾಡ್ತಾರೆ. ನಮ್ಮ ಮಕ್ಕಳು ಯಾವತ್ತೂ ಓದೋಕಾಗೋಲ್ಲ. ಇಷ್ಟು ಹೇಳಿ ಸುಮಿತ್ರಾ ಒಳಗಡೆ ಹೋಗುತ್ತಾಳೆ. ಏ ದೇವರೇ, ಯಾವಾಗದವರೆಗೆ ನೀನು ಬಡವರ ಪರೀಕ್ಷೆ ತಗೊಳ್ತಿ? ಯಾವಾಗ ನನಗೆ ಒಳ್ಳೆ ದಿವಸ ಬರ್ಬೋದು? ಮಾರನೇ ದಿನ ರಾಜೇಶ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಗೆ ಶಮನ್ ಬಂದು ಹೇಳ್ತಾನೆ, ರಾಜೇಶ್, ನಿನ್ನನ್ನು ಮಾಲಕರು ಕರೀತಾರೆ. ರಾಜೇಶ್ ಮಾಲೀಕರ ಬಳಿ ಹೋಗುತ್ತಾನೆ. ರಾಜೇಶ್, ನಿನ್ನ ದೂರು ಬಂದಿದೆ. ನನ್ನ ದೂರು? ನೀನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಅಂತ. ಒಂದ್ ವೇಳೆ ಹೀಗೇನೆ ಕೆಲಸಕ್ಕೆ ಕೋಟಿ ಮಾಡಿದ್ರೆ ನಾಳೆಯಿಂದ ಕೆಲಸಕ್ಕೆ ಬರೋದ್ ಬೇಡ. ಮಾಲಕ್ರೆ, ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೇನೆ. ಮತ್ತೆ ನಾನು ಸುಳ್ಳು ಹೇಳ್ತಿದ್ದೀನ? ನಾನಂತೂ ಹಾಗೆ ಹೇಳಲಿಲ್ಲ. ನೀನು ಹಾಗೆ ಹೇಳಿದೆಯಲ್ಲವೋ ನನ್ಗೆ ಗೊತ್ತಿಲ್ಲ. ನಾನು ಇಷ್ಟು ಹೇಳ್ತಿದ್ದೇನೆ, ನಾಳೆಯಿಂದ ನೀನ್ ಕೆಲಸಕ್ಕೆ ಬರಬೇಡ, ಗೊತ್ತಾಯ್ತಲ್ಲ? ಹೀಗೆ ಸಿಟ್ಟು ಮಾಡ್ಕೊಳ್ಬೇಡಿ ಮಾಲಕ್ರೆ, ನನಗೆ ತುಂಬಾ ಕಷ್ಟ ಆದೀತು. ರಾಜೇಶ್ ಅನ್ನು ಕಾರ್ಖಾನೆಯ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಕೆಲ್ಸ ಹೋಗಿದ್ದ ಕಾರಣಕ್ಕೆ ರಾಜೇಶ್ ಟೆನ್ಷನ್ ನಲ್ಲಿ ಮನೆಗೆ ಹೋಗುತ್ತಿರ್ತಾನೆ. ಸ್ಕೂಲ್ ಫೀಸಿಗೆ ದುಡ್ಡಿಲ್ಲ ನನ್ನ ಹತ್ರ, ಅದಲ್ಲದೆ ಕೆಲಸವೂ ಹೋಗಿದೆ ನಂದು. ಗೊತ್ತಾಗ್ತಾ ಇಲ್ಲ ಮುಂದೆ ಏನಾಗ್ತದಾ ಏನೋ. ರಾಜೇಶ್ ಮನೆಗೆ ಬಂದು ಎಲ್ಲ ವಿಷಯ ತನ್ನ ಹೆಂಡತಿಗೆ ತಿಳಿಸ್ತಾನೆ. ಈ ವಿಷಯ ಕೇಳಿ ಎಲ್ಲರಿಗೂ ನಿರಾಶವಾಗುತ್ತೆ. ಮಾರನೇ ದಿನ ರಾಜೇಶ್ ಕೆಲ್ಸಕ್ಕಾಗಿ ಎಲ್ಲ ಕಡೆ ಹುಡುಕ್ತಾನೆ, ಆದ್ರೆ ಅವನಿಗೆ ಕೆಲ್ಸ ಸಿಗುವುದಿಲ್ಲ. ಇದೇ ರೀತಿ 2 ದಿನಗಳು ಕಳೆದು ಹೋಗುತ್ತೆ. ರೀ, 2 ದಿನದಿಂದ ನಾವ್ ಏನೂ ತಿಂದಿಲ್ಲ. ತುಂಬಾ ಹಸಿವಾಗ್ತಿದೆ, ಏನಾದ್ರೂ ಮಾಡಿ. ನಾನೇನಾದ್ರೂ ಮಾಡ್ತೇನೆ. ಇಷ್ಟು ಹೇಳಿ ರಾಜೇಶ್ ತಿನ್ನೋದಕ್ಕಾಗಿ ಏನಾದ್ರೂ ತರ್ತೀನಿ ಅಂತ ಆಚೆ ಹೋಗ್ತಾನೆ. ಅವನು ತನ್ನ ಸ್ನೇಹಿತರಿಂದ ಸಾಲ ಕೇಳ್ತಾನೆ, ಆದ್ರೆ ಯಾರು 1 ಪೈಸಾನು ಕೊಡೋದಿಲ್ಲ. ಹಾಗಾಗಿ ರಾಜೇಶ್ ಬೇಸರದಿಂದ ಒಂದು ಮರದ ಕೆಳಗಡೆ ಕುತ್ಕೋತಾನೆ. ಏ ದೇವರೇ, ಇದರಲ್ಲಿ ನನ್ನದೇನು ತಪ್ಪಿದೆ? ಹೀಗೇಕೆ ನೀನು ನನಗೆ ಕಷ್ಟ ಕೊಡ್ತಾ ಇದ್ದೀಯಾ? ಈ ಸಮಯದಲ್ಲಿ ನನ್ನ ಸಂಸಾರಕ್ಕೆ 2 ಹೊತ್ತಿನ ಊಟವೂ ಕೊಡ್ಲಿಕ್ಕಾಗುವುದಿಲ್ಲ. ರಾಜೇಶ್ ದೇವರಲ್ಲಿ ಬೇಡ್ಕೊಳ್ತಿರ್ತಾನೆ. ಆಗ ಅವನಿಗೆ ಅಲ್ಲಿ ಒಂದು ಬಾವಿ ಕಾಣುತ್ತೆ. ಏ ದೇವರೇ, ನೀವು ಗೆದ್ದಿರಿ, ನಾನು ಸೋತೆ. ಹಾಗಾಗಿ ನಾನು ಬರ್ತಾ ಇದ್ದೇನೆ ನಿಮ್ಮ ಹತ್ತಿರ. ನನಗಿನ್ನು ಬದುಕಲಿಕ್ಕೆ ಇಲ್ಲ ನಿನ್ನ ಈ ಕಷ್ಟದ ಈ ಜಗತ್ತಿನಲ್ಲಿ. ನಂತರ ಕಷ್ಟ ತಾಳಲಾರದೆ ರಾಜೇಶ್ ಅಲ್ಲಿದ್ದ ಬಾವಿಗೆ ಹಾರ್ಬಿಡ್ತಾನೆ. ರಾಜೇಶ್ ಬಾವಿಯಲ್ಲಿ ಬಿದ್ದ ತಕ್ಷಣ ಅವನು ಬೀಳುವುದಿಲ್ಲ. ಯಾವುದೋ ಚಮತ್ಕಾರದಿಂದ ಅವನು ಮುಳುಗೋದೇ ಇಲ್ಲ, ತಾನಾಗಿ ಹೊರ ಬಂದ್ಬಿಡ್ತಾನೆ. ಅರೆ, ನಾನು ಬಾವಿಯಿಂದ ಮೇಲೆ ಹೇಗೆ ಬಂದೆ? ಇದೆಂತ ವಿಚಿತ್ರ. ರಾಜೇಶ್ಗೆ ಏನು ಅರ್ಥವಾಗೋದಿಲ್ಲ. ಈಗ ಮತ್ತೊಮ್ಮೆ ಬಾವಿಗೆ ಹಾರ್ತಾನೆ. ಆದ್ರೆ ಈ ಬಾರಿ ಕೂಡ ರಾಜೇಶ್ ಗಾಳಿಯಲ್ಲಿ ಮೇಲೆ ಹಾರುತ್ತಾ ಬಂದ್ಬಿಡ್ತಾನೆ. ನಾನು ಬಾವಿಯಿಂದ ವಾಪಸ್ ಹೇಗೆ ಬರಬಹುದು? ಇದೇನಾಗ್ತಾ ಇದೆ? ಏನೋ ಈ ಬಾವಿ ಭೂತದ ಬಾವಿ ಅಲ್ಲವಲ್ಲ? ಭಯದಿಂದ ರಾಜೇಶ್ ಅಲ್ಲಿಂದ ಓಡ್ತಾನೆ. ರಾಜೇಶ್ ಬಾವಿಯಿಂದ ದೂರ ದೂರ ಓಡ್ತಾ ಇರ್ತಾನೆ. ಆದ್ರೆ ಇದೇನು, ಓಡ್ತಾ ಓಡ್ತಾ ರಾಜೇಶ್ ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಅರೆ, ನಾನು ಈ ಬಾವಿ ಹತ್ತಿರ ಹೇಗೆ ಬಂದೆ ನಾನಿಲ್ಲಿ? ಭಯದಿಂದ ರಾಜೇಶ್ ಬೇರೆ ದಿಕ್ಕಿನ ಕಡೆ ಓಡ್ತಾನೆ. ಆದ್ರೆ ಈ ಬಾರಿ ಕೂಡ ಅವನು ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಏ ದೇವರೇ, ನನ್ನೊಟ್ಟಿಗೆ ಇದು ಏನಾಗ್ತಾ ಉಂಟು? ರಾಜೇಶ್ ಈಗ 4 ಕಡೆ ಓಡ್ತಾನೆ. ಆದ್ರೆ ಎಲ್ಲಿ ಓಡಿದ್ರು ಅವನು ಮತ್ತೆ ಅದೇ ಬಾವಿ ಬಳಿ ಬರ್ತಾನೆ. ಇದೆಂತ ಚಕ್ರವ್ಯೂಹ?
ನಾನು ಯಾವ ದಿಕ್ಕಿನಲ್ಲಿ ಹೋಗ್ತೇನೋ ವಾಪಸ್ ಈ ಬಾವಿ ಹತ್ರ ಹೇಗೆ ಬರ್ತೇನೆ ನಾನು? ಏನೋ ಈ ಬಾವಿ ನನ್ನ ಹತ್ರ ಹೇಳಲಿಕ್ಕಿದೆ ಕಾಣುತ್ತೆ. ಹೀಗೆ ಯೋಚಿಸಿ ರಾಜೇಶ್ ಬಾವಿಯ ಬಳಿ ಬರ್ತಾನೆ ಮತ್ತೆ ಬಾವಿ ಒಳಗೆ ನೋಡ್ತಾನೆ. ರಾಜೇಶ್ ಬಾವಿ ಒಳಗೆ ನೋಡಿದ ತಕ್ಷಣವೇ ಬಾವಿನಲ್ಲಿರುವ ಎಲ್ಲಾ ನೀರು ಮಾಯವಾಗಿ ಬಿಡುತ್ತೆ. ಮತ್ತೆ ಆಳದಲ್ಲಿ ವಯಸ್ಸಾದ ಅಜ್ಜಿ ಕಾಣ್ತಾರೆ. ಬಾ ಮಗನೇ, ನನ್ನ ಬಳಿ ಬಾ. ಅಜ್ಜಿಯನ್ನು ನೋಡಿ ರಾಜೇಶ್ಗೆ ಭಯವಾಗುತ್ತೆ. ಈ ಬಾವಿಯ ಒಳಗೆ ಮುದುಕಿ ಯಾರು? ಒಳಗೆ ಬಾ ಮಗನೇ, ನಾನು ನಿನ್ನನ್ನು ಶ್ರೀಮಂತನಾಗಿಸುತ್ತೇನೆ. ಅದು ಸರಿ, ಆದ್ರೆ ನೀವ್ಯಾರು? ನಾನು ಯಾರೇ ಆಗಿದ್ದರೂ ನಿನ್ನನ್ನು ಸಾಯಿಸೋದಿಲ್ಲ. ನಿನ್ನ ಸಾಯಿಸಬೇಕಿದ್ದರೆ ಬಾವಿಗೆ ಬಿದ್ದ ತಕ್ಷಣವೇ ನಿನ್ನ ಜೀವ ತೆಗಿಬಹುದಿತ್ತಲ್ವಾ? ರಾಜೇಶ್ಗೆ ಈ ಮಾತು ಸರಿ ಅನ್ಸುತ್ತೆ. ಅವನು ಬಾವಿ ಒಳಗೆ ಅಜ್ಜಿಯ ಬಳಿಗೆ ಹೋಗುತ್ತಾನೆ. ಮಗನೇ, ನನಗೆ ನಿನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತು. ನೀನ್ 2 ದಿನದಿಂದ ಉಪವಾಸ ಇದೆಯಾ? ನಿನ್ನ ಮಕ್ಕಳ ಸ್ಕೂಲ್ ಫೀಸ್ಗಾಗೂ ನಿನ್ನ ಹತ್ರ ದುಡ್ಡೇ ಇಲ್ಲ. ಹಾ ಅಮ್ಮ, ಇದೇ ವಿಷಯದಲ್ಲಿ ಬೇಸರಾಗಿ ನಾನು ಸಾಯಲಿಕ್ಕೆ ಬಂದಿದ್ದೆ. ಆದ್ರೆ ನಾನ್ ನಿನ್ನ ಸಾಯೋಗ್ ಬಿಡೋದಿಲ್ಲ ಮಗನೇ. ಇಷ್ಟು ಹೇಳಿ ಅಜ್ಜಿ ಒಂದು ರಹಸ್ಯವಾದ ಬಾಗಿಲು ತೆರೆಯುತ್ತಾರೆ. ಹಾ, ಇಷ್ಟೊಂದು ಚಿನ್ನ? ಹಾ, ಮತ್ತೆ ಅಲ್ಲಿ ನೋಡು. ರಾಜೇಶ್ ಹಿಂತಿರುಗಿ ನೋಡುತ್ತಾನೆ. ಅಲ್ಲಿ ಮನುಷ್ಯರ ಮೂಳೆಗಳು ಇರುತ್ತವೆ. ಆಮೇಲೆ ರಾಜೇಶ್ ಪಕ್ಕದಲ್ಲಿ ನೋಡುತ್ತಾನೆ. ಅಲ್ಲಿ ಅದೇ ಅಜ್ಜಿಯ ಕಲ್ಲಿನ ಮೂರ್ತಿ ಕಾಣಿಸುತ್ತೆ. 100 ಅಸ್ಥಿ ಪಂಜರಗಳು ಮತ್ತೆ ಈ ಕಲ್ಲಿನ ಮೂರ್ತಿ? ಮಗನೇ, ಇದರಲ್ಲಿ ಕೆಲವು ಮೂಳೆಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದವರದ್ದು, ಇನ್ ಕೆಲವು ದುರಾಸೆ ಮಾಡುವ ಮನುಷ್ಯರದ್ದು. ಲೋಭಿ ಮನುಷ್ಯ ಇರ್ಬೋದು. ನನಗೊಂದು ಅರ್ಥ ಆಗ್ತಿಲ್ಲ. ಬಾವಿಗೆ ಬಿದ್ದು ಜೀವ ಕಳ್ಕೊಳ್ಳೋಕ್ ಯಾರು ಬರ್ತಾರೆ? ಮೊದಲು ನಾನು ಅವರನ್ನು ಕಾಪಾಡ್ತೀನಿ, ನಂತರ ಅವರಿಗೆ ಈ ಖಜಾನೆಯ ಆಸೆ ತೋರಿಸ್ತೀನಿ. ಯಾರು ಆಸೆಯಿಂದ ಬರ್ತಾರೋ ಅವನನ್ನು ನಾನು ಸಾಯಿಸ್ಬಿಡ್ತೀನಿ. ಇದನ್ನು ಕೇಳಿ ರಾಜೇಶ್ಗೆ ಆಶ್ಚರ್ಯವಾಗುತ್ತೆ. ಅಂದ್ರೆ ನೀ ನನ್ನನ್ನು ಸಾಯಿಸ್ತೀಯಮ್ಮ? ಹಾ, ಹೇಗೋ ನೀನ್ ಇಲ್ಲಿಗೆ ಸಾಯಕ್ ತಾನೇ ಬಂದಿದ್ದು. ನಾನ್ ನಿನ್ನ ಸಾಯಿಸ್ಬಿಟ್ರೆ ಅದ್ರಲ್ಲಿ ನಿನ್ಗೇನ್ ತೊಂದ್ರೆ ಆಗುತ್ತೆ? ನನ್ನನ್ನು ಸಾಯಿಸಿದೆ ಅಂತ ಆಗಿದ್ರೆ ನನ್ನನ್ನು ಬದುಕಿಸಿದ್ದೇಕೆ? ನಾನು ಒಬ್ಬ ಶಾಪಿತ ಅಜ್ಜಿ ಮತ್ತು ಈ ಮೂರ್ತಿ ಕೂಡ ನನ್ನದೇ. ನಾನು ಈ ಬಾವಿಯಲ್ಲಿ 100 ಜನರನ್ನು ಸಾಯಿಸಿದ್ರೆ ಈ ಶಾಪದಿಂದ ಮುಕ್ತನಾಗುತ್ತೇನೆ. ಇಲ್ಲಿ ತನಕ 99 ಜನರನ್ನು ಸಾಯಿಸಿದ್ದೀನಿ. 100ನೇ ನಂಬರ್ ನಿನ್ನದು. ನನ್ನನ್ನು ಕೊಂದು ನಿಮಗೆ ಮುಕ್ತಿ ಸಿಗದಂತಾದ್ರೆ ನನ್ನನ್ನು ಕೊಂದೇ ಬಿಡಮ್ಮ. ಹಾಗೆಯೂ ನಾನು ಬದುಕಲು ಇಚ್ಛಿಸುವುದಿಲ್ಲ. ರಾಜೇಶ್ನ ಈ ಮಾತುಗಳನ್ನು ಕೇಳಿ ಅಜ್ಜಿ ತುಂಬಾ ಭಾವುಕರಾಗ್ತಾರೆ. ನೀನು ನನಗಾಗಿ ಯೋಚಿಸಿದೆ, ನನಗೆ ಖುಷಿ ಆಯಿತು. ನಾನೀಗ ನಿನಗಾಗಿ ಯೋಚಿಸುತ್ತೇನೆ. ನಂತರ ಈ ಅಜ್ಜಿ ರಾಜೇಶ್ಗೆ ಹೇಳ್ತಾರೆ, ನಿನ್ನ ಕಾರಣದಿಂದ ನನಗೆ ಮುಕ್ತಿ ಸಿಗಲಿದೆ. ಆದರೆ ನನ್ನ ಆಸೆ ನೀನು ಜೀವಂತವಾಗಿರಬೇಕು. ನನಗೆ ಮುಕ್ತಿ ಕೂಡ ಸಿಗಬೇಕು. ಆದ್ರೆ ಹಾಗೇಗೆ ಆಗ್ಬಹುದಮ್ಮ? ಬಹುಶಃ ಸ್ವಲ್ಪ ಸಮಯಕ್ಕಾಗಿ ನಾನು ನನ್ನ ಜಾದುವಿನಿಂದ ನಿನ್ನ ಜೀವವನ್ನು ಈ ಮೂರ್ತಿಗೆ ಸೇರಿಸುತ್ತೇನೆ. ಮೂರ್ತಿಗೆ ಜೀವ ಬಂದ ಕೂಡಲೇ ನಾನು ಅದನ್ನು ಸಾಯಿಸು ಬಿಡ್ತೇನೆ. ಅವನು ಸತ್ತರೆ ನಿಮ್ಮ 100 ಅಸ್ಥಿಪಂಜರ ಪೂರ ಆಗಬಹುದು. ಆದ್ರೆ ನನ್ನ ಜೀವಕ್ಕೆ ಏನಾಗಬಹುದು? ಅದು ಸತ್ತ ಕೂಡಲೇ ನಾನು ನಿನ್ನ ಜೀವವನ್ನು ನಿನ್ನ ಶರೀರಕ್ಕೆ ವಾಪಸ್ ಹಾಕ್ತೀನಿ. ಆಗ ನೀನು ಜೀವಂತವಾಗಿರಬಹುದು. ನಂತರ ಈ ಅಜ್ಜಿ ಹಾಗೆ ಮಾಡಿದ್ದರು. ರಾಜೇಶ್ನ ಆತ್ಮವನ್ನು ಸ್ವಲ್ಪ ಸಮಯಕ್ಕೆ ಮೂರ್ತಿಯಲ್ಲಿ ಹಾಕ್ತಾರೆ. ಮೂರ್ತಿಗೆ ಜೀವ ಬಂದ ಕೂಡಲೇ ಮೂರ್ತಿಯನ್ನು ಅಜ್ಜಿ ಸಾಯಿಸ್ಬಿಡ್ತಾರೆ. ನಂತರ ರಾಜೇಶನ್ನು ಜೀವಗೊಳಿಸುತ್ತಾರೆ. ರಾಜೇಶ್ಗೆ ಜೀವ ಬಂದ ಕೂಡಲೇ ಈ ಅಜ್ಜಿ ಕೂಡ ಶಾಪದಿಂದ ಮುಕ್ತರಾಗುತ್ತಾರೆ. ಅಮ್ಮ, ನೀವು ಅಪ್ಸರೆಯ? ಹೌದು ರಾಜೇಶ್, ನಾನು ನಿನ್ನಿಂದಲೇ ಈ ಶಾಪದಿಂದ ಮುಕ್ತಳಾಗಿದ್ದೇನೆ. ಅದಕ್ಕಾಗಿ ನಿನ್ನಿಂದ ಪ್ರಸನ್ನಳಾಗಿ ನಿನಗೆ ಚಿನ್ನ ಕೊಡಲು ಬಯಸ್ತೀನಿ. ಈ ಖಜಾನೆಯಿಂದ ನಿನ್ಗೆ ಇಷ್ಟ ಬಂದಷ್ಟು ಚಿನ್ನ ತಗೊಂಡೋಗಿ ಶ್ರೀಮಂತವಾಗಿ ಜೀವನ ಕಳಿ. ಇದನ್ನು ಕೇಳಿ ರಾಜೇಶ್ಗೆ ಖುಷಿಯಾಗುತ್ತೆ. ಧನ್ಯವಾದಗಳು ಪರಿ. ನಂತರ ರಾಜೇಶ್ ಇಷ್ಟೆಲ್ಲ ಚಿನ್ನ ತಗೊಂಡು ಮನೆಗೆ ಬರ್ತಾನೆ. ಮನೆಯವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅವನು ಮನೆಯವರೊಂದಿಗೆ ಒಂದು ನಗರದಲ್ಲಿ ದೊಡ್ಡ ಮನೆಯಲ್ಲಿರ್ತಾನೆ. ಆಮೇಲೆ ಶ್ರೀಮಂತನಾಗಿ ಸಂತೋಷದಿಂದ ಜೀವನ ನಡೆಸ್ತಾನೆ.
ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.